ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ ನಮ್ಮ ಭಾರತ ದೇಶದಲ್ಲಿ ವಿಭಿನ್ನ ಜಾತಿ ವಿಭಿನ್ನ ಸಂಸ್ಕೃತಿಗಳು ಪರಂಪರೆಗಳನ್ನು ಹೊಂದಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಮಕ್ಕಳು ತಾವು ಸಂಸ್ಕಾರ ಪರಂಪರೆಗಳ ಜೊತೆಗೆ ಈ ನಾಡಿನಲ್ಲಿ ಒಳ್ಳೆಯ ಶಿಕ್ಷಣ ಪಡೆದು ಉತ್ತಮ ವ್ಯಕ್ತಿಯಾಗಿ ಮೂಡಿಬರಲು ಸಾಧ್ಯ ಎಂದು ಶ್ರೀ ರುದ್ರಮುನೇಶ್ವರ ದಾಸೋಹ ಮಠದ ಡಾ ಶಿವಕುಮಾರ ಸ್ವಾಮೀಜಿ ಹೇಳಿದರು. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ಶ್ರೀ ವೆಂಕಟೇಶ್ವರ ಎಜುಕೇಷನ್ ಟ್ರಸ್ಟ್ ಪಬ್ಲಿಕ್ ಸ್ಕೂಲ್ ಮೈದಾನದಲ್ಲಿ 9ನೇ ಶಾರದಾ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಶಾಸಕ ಎನ್ಎಚ್ ಕೋನರೆಡ್ಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಹೇಶ್ ಅಂಗಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಇನ್ನು ಮುಖ್ಯ ಅತಿಥಿಗಳಾಗಿ ಶೈಕ್ಷಣಿಕ ನಿರ್ದೇಶಕರಾದ ಶ್ರೀಮತಿ ಗ್ರೇಸ್ ನೂರಾನ, ಜಾನಪದ ತಜ್ಞ ಡಾ ರಾಮು ಮೂಲಿಗಿ, ಸಂಜೀವ್ ರೆಡ್ಡಿ, ಆನಂದ್ ಕಲಾಲ್, ಸಂಭಾಜಿ ಎಸ್ ಕಲಾಲ್, ಶ್ರೀನಿವಾಸ್ ಮಂಕಣಿ, ಚೇತನ ಆರ್ಎಸ್, ವಾಸಪ್ಪ ವಿ ಕೋನರೆಡ್ಡಿ, ಮಹಾಬಳೇಶ್ವರ ಹೆಬಸೂರು, ಶಾಲಾ ಪ್ರತಿನಿಧಿಗಳು, ಶಾಲಾ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಹಾಗೂ ಮುದ್ದು ಮಕ್ಕಳು, ಪಾಲಕರು, ಗಣ್ಯರು ಉಪಸ್ಥಿತರಿದ್ದರು. ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅವುಗಳಿಗೆ ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡಲಾಯಿತು. ಗಣ್ಯರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಸೊಸೈಟಿ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಆಡಳಿತ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ರಾಜ್ಯದ ವಿವಿಧೆಡೆಯೇ ಸಾಂಸ್ಕೃತಿಕ ಪರಂಪರೆಯ ನೃತ್ಯಗಳು ಜರುಗಿದವು. ಇನ್ನು ಪ್ರಾಚಾರ್ಯರಾದ ಸುಧರ್ಮ ಬಸಾಪುರ್ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಿರೂಪಣೆ ಶಾಲಾ ಮಕ್ಕಳು ಸ್ವಾಗತ, ರಿಷಿ ಸಾರಂಗಿ, ಆನಂದ್ ಕಲಾಲ್ ವಂದಿಸಿದರು. ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಾನು ಬಾಗಲಕೋಟೆಯಿಂದ ಬರಲಿಕ್ಕೆ ತಡ ಇದ್ದು, ಸಮಾಜದ ಕಡೆ ಬರೀ ಅದಕ್ಕೆ ತಮ್ಮ ಹತ್ರ ಕ್ಷಮೆಯನ್ನು ಕೋರ್ತೇನೆ. ಮೊದಲೇ ಎಲ್ಲ ಪಾಲಕರು ಬಂದಾರೆ, ಕರ್ತುಂಬ ನೋಡುವಷ್ಟು ಜನ. ಆ ಎಲ್ಲ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಎಲ್ಲ ಪರ್ಫಾರ್ಮೆನ್ಸನ್ನು ಭಾಳ ಅದ್ಭುತವಾಗಿ ನಡೆದೈತೆ ಅಂತ ನನ್ನ ಫೋನ್ ಮೂಲಕನೇ ಸ್ಟಾರ್ಟ್ ಆಗಿತ್ತು. ಆದರೆ ಇಲ್ಲಿ ಬಂದು ನೋಡಿದಾಗಿತ್ತು ಶಾರದಾ ಶಾಲೆಯ ಒಂದು ಹಬ್ಬ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆದೈತಿ ಅಂತ. ಈ ಹಬ್ಬದಲ್ಲಿ ತಾವೆಲ್ಲರೂ ಭಾಳ ಅದ್ದೂರಿಯಿಂದ ಕಾರ್ಯಕ್ರಮವನ್ನು ಮಾಡಿರಿ. ನಾನು ಸ್ವಲ್ಪ ಇಲ್ಲೆಲ್ಲ ಹುಡುಗರು ಇನ್ನೂ ರೆಡಿ ಆಗ್ಯಾವ. ಇನ್ನೂ ಭಾಳ ಹೊತ್ತನ ಕಾರ್ಯಕ್ರಮ ಆಗಬೇಕು. ನಮ್ಮ ಭಾಷಣ ಮಾಡೋ ಕಡೆ ಯಾರ್ದು ಲಕ್ಷ್ಯ ಇಲ್ಲ. ಅವ್ರವ್ರ ಮಕ್ಕಳ ಕಾರ್ಯಕ್ರಮ ನೋಡ್ಬೇಕು ಅನ್ನೋದು ಎಲ್ಲರದು ಬಯಕಾಗಿದೆ. ಅದಕ್ಕೆ ಇಂಥ ಕಾರ್ಯಕ್ರಮಗಳಾಗಬೇಕು. ಅಣ್ಣಿಗೇರಿಯಲ್ಲಿ ಕಲಿತಂಥ ವಿದ್ಯಾರ್ಥಿನಿಯರು ರಾಜ್ಯ ಮತ್ತು ದೇಶ ಮಟ್ಟದಲ್ಲಿ ಒಬ್ಬ IAS ಆಫೀಸರ್ ಆಗಬೇಕು, ಒಬ್ಬ IPS ಆಫೀಸರ್ ಆಗಬೇಕು ಅನ್ನುವಂಥ ಗುರಿ ಇಟ್ಕೋಬೇಕು ಅನ್ನುವಂಥ ವಿಚಾರವನ್ನು ಹೇಳಿ ತಮ್ಗೆಲ್ಲರಿಗೂ ಶುಭ ಕೋರಿ ನಾನು ಮಾತಾಡಬೇಕು. ಯಾಕೆ ಮತ್ತೆ ಹೋಗಿ ನನ್ನ ಮೇಲೆ ಕರಿಬೇಡ್ರಿ ನಾನು. ಯಾಕಂದ್ರೆ ಮಕ್ಕಳ ಕಾರ್ಯಕ್ರಮ ನೋಡ್ಬೇಕು, ಅದಕ್ಕೆ ಒಂದೇ ಸಲ ಮಾಡುವಂತಿದೆ. ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಅದ್ಭುತವಾಗಿ ಆಯೋಜನೆ ಮಾಡಿದ್ವಿ. ಈ ಶಾಲೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಲಿಕ್ಕೆ ಸ್ವಲ್ಪ ಇನ್ನೊಂದು ಕೈ ಬಿಚ್ಚುವಂಥ ವ್ಯವಸ್ಥೆ ಮಾಡಿ ಹೆಚ್ಚು ಬೆಳೆಸುವಂಥ ಪ್ರಯತ್ನ ಮಾಡಲಿ ಅನ್ನುವಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಸರ್, ನಿಮ್ಗೆ ನೆನಪಿದೆ, ಲಾಸ್ಟ್ ಟೈಮ್ ಇದೇ ವೇದಿಕೆಯಲ್ಲಿ ನೀವು ನಮ್ಮ ಮಕ್ಕಳು ಬರೆದಿರುವಂಥ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರಿ. ಇದೀಗ ಇದೇ ವೇದಿಕೆಯಲ್ಲಿ ನಿಮಗೆ ನಾವು ಗೌರವಪೂರ್ವಕ